ಹಾಯ್ ಎಲ್ರಿಗೂ ನಮಸ್ಕಾರ. ಪೆಪೆ ಯಾರು ಇವನು? ಪೆಪೆ ಪ್ರದೀಪ ಆಲಿಯಸ್ ಪೆಪೆ. ಪ್ರದೀಪನ ಅಡ್ಡೆಸರೇ ಪೆಪೆ. ಪೆಪೆ ಅನ್ನೋ ಕ್ಯಾರೆಕ್ಟರ್ನ ವಿನಯ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರು ಹೀರೋ ಆಗಿ ಪೆಪೆಯಲ್ಲಿ ಪೆಪೆ ಆಗಿ ಯಾವ ಥರ ಮಿಂಚಿದ್ದಾರೆ ಅನ್ನೋದನ್ನ ನಾವು ಸಿನಿಮಾದಲ್ಲಿ ನೆನೆ ದಿನ ನೋಡ್ಕೊಂಡು ತಿಳ್ಕೊಂಡು ಬಂದು, ಇದರಲ್ಲಿ ಸ್ಟೋರಿ ಏನು ಹೊಸ ಥರ ಸ್ಟೋರಿ ಅಲ್ಲ. ಹಳೆ ಕಾಲದವರು ಆಚಾರ ವಿಚಾರಗಳು, ಸಂಸ್ಕೃತಿ, ಮತ್ತೆ ಮೇಲ್ಜಾತಿ ಕೀಳ್ಜಾತಿ, ಮತ್ತೆ ಸುಮಾರು 2-3 ಕುಟುಂಬಗಳ ಮಧ್ಯೆ ಇರ್ತಕ್ಕಂಥ ವೈಮನಸ್ಸು, ದ್ವೇಷ, ಇದನ್ನ ಯಾವ ರೀತಿ ದ್ವೇಷ ಮಾಡ್ತಾರೆ, ಈ ಮನೆಯವ್ರನ್ನ ಆ ಮನೆಯವ್ರ ಕೊಲ್ಲೋದು, ಆ ಮನೆಯವ್ರನ್ನ ಯಾವ ಮನೆಯವ್ರ ನಮ್ಮ ಮನೆಯವ್ರನ್ನ ಕೊಂದ್ರು ಅಂತ ಅಂದ್ಬಿಟ್ಟು ಅವ್ರು ಬಂದು ಇವ್ರನ್ನ ಕೊಲ್ಲೋದು, ಇದು ಸಿನಿಮಾದ ಎಳೆ. ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಗಳು ಬರ್ತವೆ. ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸ್ಟಾರ್ಟಿಂಗು ಇಂಟರ್ವಲ್ವರೆಗೂ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಬಟ್ ಏನಿದೆ ಅಂತಂದ್ರೆ ಸ್ವಲ್ಪ ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ. ಫಸ್ಟ್ ಹಾಫ್ ಅಲ್ಲಿ ಪ್ರತಿಯೊಂದು ಪಾತ್ರಗಳನ್ನು ಹೇಳ್ಕೊಂತ ನಿಭಾಯಿಸ್ಕೊಂತ ಹೋಗ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಯಾರು ಏನು ಯಾಕೆ ಇವನ್ ಯಾಕೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿಲ್ಲ. ಅದನ್ನ ಪಾರ್ಟ್ 2 ಮಾಡಬೇಕು ಅಂತ ಹೋಗಿದ್ದಾರೆ. ಪಾರ್ಟ್ 2 ಮಾಡೋಕ್ಕಿಂತ ಪಾರ್ಟ್ 1 ಅಲ್ಲೇ ಪೂರ್ತಿ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ರೆ ನಿಜವಾಗ್ಲೂ ಸಿನಿಮಾ ಬೋರ್ ಅನ್ನಿಸ್ತಿರ್ಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಬೋರ್ ಅನಿಸುತ್ತೆ. ಆಮೇಲೆ ಮತ್ತೆ ಫೈಟ್ಗಳು, ಎಂಟರ್ಟೈನ್ಮೆಂಟ್. ಇನ್ನೊಂದೇನು ಅಂತಂದ್ರೆ ಇದರೊಳಗೆ ಮೈನಸ್ ಏನು ಅಂತಂದ್ರೆ ಇದರೊಳಗೆ ಒಂದೇ ಒಂದು ಸಾಂಗ್ ಬಿಟ್ರೆ ಬೇರೆ ಯಾವ ಸಾಂಗ್ ಇಲ್ಲ. ಒಂದು 4-5 ಫೈಟ್ ಇದಾವೆ. ಮತ್ತೆ ಕಂಟೆಂಟ್ ಪ್ರಕಾರ ಸಿನಿಮಾ ಮಾಡ್ಕೊಂಡು ಹೋಗಿದ್ದಾರೆ. ಸಾಂಗ್ಸ್ ಯಾವೂ ಇಲ್ಲ, ಒಂದೇ ಒಂದು ಸಾಂಗ್ ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ. ಇದರಿಗೆ ಎಮೋಷನ್ ತೋರ್ಸಕ್ ಹೋಗಿದ್ದಾರೆ. ತಾಯಿ ಸೆಂಟಿಮೆಂಟು ಅಷ್ಟು ವರ್ಕೌಟ್ ಆಗಿಲ್ಲ. ಅವರಪ್ಪ ಕೊಂದಾದ್ಮೇಲೆ ಅಲ್ಲೂ ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಇದೊಂದು 2-3 ಮೈನಸ್ಸು ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಇನ್ನ ನಮ್ಮ ಪೆಪೆ ಪ್ರದೀಪ ಯಾವ ತರ ಆಕ್ಟಿಂಗ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆ ಲುಕ್ಕು, ಆ ವೈಲೆನ್ಸ್ ಅವ್ರಿಗೆ ಯಾವ ತರ ಸೂಟಬಲ್ ಆಗಿದೆ ಅಂತಂದ್ರೆ ಪರ್ಫೆಕ್ಟ್. ಇವರೇ ಮಾಸ್ ಅಂತಂದ್ರೆ ವಿನಯ್ ರಾಜ್ಕುಮಾರ್ ಅನ್ನೋ ಹೆಸರು ಬರಬೇಕು. ಆ ತರ ಮಾಸಕ್ ಕಾಣಿಸ್ತಾರೆ. ಬ್ಲಡ್ ತುಂಬಾ ಹರಿಯುತ್ತೆ. ಅವ್ರ ಲುಕ್ ಚೆನ್ನಾಗಿದೆ. ಇನ್ನೊಂದು ಅವ್ರದ್ದು ಆಕ್ಟಿಂಗ್ ಏನು ಅಂತಂದ್ರೆ ಓವರ್ ಆಕ್ಟಿಂಗ್ ಎಲ್ಲೂ ಇಲ್ಲ. ಬೇರೆ ಕೆಲವೊಂದು ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್, ಒಳ್ಳೆ ಇದರಲ್ಲಿ ಇದ್ಯಾವುದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಓವರ್ ಆಕ್ಟಿಂಗ್ಗಳು ಮಾಡ್ತಾವಲ್ಲ ಕಪಾದ್ರಿವು, ಆ ತರ ಓವರ್ ಆಕ್ಟಿಂಗ್ಗಳು ಮಾಡ್ತಾರೆ ಸಿನಿಮಾದಲ್ಲೂ. ಇದರಲ್ಲಿ ಇವ್ರದ್ದು ಯಾವುದೇ ಒಂಚೂರು ಓವರ್ ಆಕ್ಟಿಂಗ್ ಇಲ್ಲ. ನ್ಯಾಚುರಲ್ ಆಕ್ಟಿಂಗ್. ಅವರು ಪ್ರತಿಯೊಂದು ಸಿನಿಮಾನು ಅಷ್ಟೇ ನ್ಯಾಚುರಲ್ ಆಕ್ಟಿಂಗ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಅವರು ಸಿನಿಮಾ ಮಾಡೋ ಆಯ್ಕೆ, ಒಂದು ಸಿನಿಮಾ ಮಾಡ್ದಂಗೆ ಇನ್ನೊಂದು ಸಿನಿಮಾ ಮಾಡಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ ಬೇರೆ ಬೇರೆ ತರ ಇರ್ತೈತೆ. ನೀವು ನೋಡಿ, ಸ್ಟಾರ್ಟಿಂಗ್ ಸಿದ್ಧಾರ್ಥ ಆಗಿರ್ಬೋದು, ರನ್ನಂಟನೆ ಆಗಿರ್ಬೋದು, ಮತ್ತೆ 10 ಆಗಿರ್ಬೋದು, ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಈಗ ಪೆಪೆ, ಇಲ್ಲಿವರೆಗೂ ಅವ್ರ ಸಿನಿಮಾ ಒಂದೇ ಜೈನರಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದು ಜೈನರ್ ಕೂಡ ಡಿಫ್ರೆಂಟ್ ಆಗಿದೆ. ಇದು ಏನು ಅಂತಂದ್ರೆ ಒಂದು ಡಿಫ್ರೆಂಟ್ ಜೈನರ್ ಸ್ಕ್ರೀನ್ ಪ್ಲೇ. ಆ ಸ್ಕ್ರೀನ್ ಪ್ಲೇ ಯಾವ ತರ ಆಗುತ್ತೆ ಅಂತಂದ್ರೆ ನಮಗೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ತಲೆ ಕೆಡಿಸುತ್ತೆ. ಜನಗಳಿಗೆ ಸ್ವಲ್ಪ ಬೇಗ ಅರ್ಥ ಆಗೋದಿಲ್ಲ. ಈ ಅರ್ಥ ಆಗದಿರೋಂಥ ಸ್ಕ್ರೀನ್ ಪ್ಲೇನ ಯಾರು ಮಾಡಬೇಕು ಅಂತಂದ್ರೆ ಉಪೇಂದ್ರ, ಸುಕ್ಕ ಸೂರಿ, ದುನಿಯಾ ಸೂರಿ, ಇವರು ಡೈರೆಕ್ಷನ್ ಅಲ್ಲಿ ಈ ತರ ಮಾಡಿದ್ರೆ ನಮ್ಮ ಜನಗಳು ಏನ್ ಮಾಡ್ತಾರೆ, ವಾವ್ ಸೂಪರ್ ಅಂತಾರೆ. ಯಾಕೆಂತ ನಾವು ಬುದ್ಧಿವಂತರು ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ. ಬಟ್ ಜನಗಳಿಗೆ ಇಷ್ಟ ಆಗಬೇಕು. ಜನಗಳಿಗೆ ಕಷ್ಟ ಆದರೆ ಅದು ಎಂಥದೇ ಇರಲಿ, ಹೆಂಗೆ ಇರಲಿ, ಜನಗಳು ಡೈರೆಕ್ಟ್ ಆಗಿ ನನಗೆ ಇಷ್ಟ ಇಲ್ಲ, ನನಗೆ ತಲೆ ಕೆಡ್ತು, ಅರ್ಥ ಆಗಿಲ್ಲ ಅಂತಾನೆ ಹೇಳ್ಕೊಂಡು ಬರ್ತಾರೆ ಹೊರತು ಜನಗಳಿಗೆ ಯಾವ ತರ ಸಿನಿಮಾ ಇಷ್ಟ ಆಗುತ್ತೆ ಅಂತ ಯಾರಿಗ್ ಗೊತ್ತು? ನಾವು ಮೊದಲೇ ಜನಗಳನ್ನ ಕೇಳ್ಬಿಟ್ಟು ಮಾಡೋಕ್ಕಾಗೋದಿಲ್ಲ. ನಾವು ಮಾಡಿರೋದು ಜನಗಳಿಗೆ ಇಷ್ಟ ಆದ್ರೆ ನಾವು ಗೆದ್ದು ಅಂತ, ಇಷ್ಟ ಆಗಿಲ್ಲ ಅಂತಂದ್ರೆ ಪ್ರಯತ್ನ ಮಾಡೋದ್ರಲ್ಲಿ ನಾವು ಸೋತಿದೀವಿ, ನೆಕ್ಸ್ಟ್ ಪ್ರಯತ್ನ ಮಾಡ್ತೀವಿ ಅಂತ. ಪೆಪೆ ಕ್ಯಾರೆಕ್ಟರ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು. ಸೆಂಟ್ರಲ್ ಸ್ವಲ್ಪ ಬೋರ್ ಆಗಿತ್ತು. ಆ ಸ್ಕ್ರೀನ್ ಪ್ಲೇ ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದು ಪಾರ್ಟ್ 2 ಮಾಡ್ತೀನಿ ಅನ್ನೋದಕ್ಕಿಂತ ಪಾರ್ಟ್ 1 ನಾನು ಮಾಡ್ತೀನಿ, ಇದರಲ್ಲಿ ಮುಗಿಸ್ತೀನಿ ಅಂತ ಕ್ಲಾರಿಟಿ ಕೊಟ್ಟಿದ್ರೆ ಸಿನಿಮಾ ಇನ್ನೂ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಒಳ್ಳೇದಾಗ್ಲಿ. ಬಟ್ ವಿನಯ್ ರಾಜ್ಕುಮಾರ್ ಅವರ ಆಕ್ಟಿಂಗಿಗೆ, ಅವ್ರ ಲುಕ್ಗೆ ನಿಜವಾಗ್ಲೂ ಕಳೆದೋಗೋದಂತ ಗ್ಯಾರಂಟಿ. ಒನ್ ಟೈಮ್ ವಾಚಬಲ್ ಸಿನಿಮಾ. ಫಸ್ಟ್ ಹಾಫ್ ಅಂತೂ ಬೋರ್ ಆಗಲ್ಲ.
ನೋಡ್ಬೋದು. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅಲ್ಲಲ್ಲಿ ಏನೋ ಬರ್ತೈತಲ್ಲ, ಏನೋ ಹೇಳ್ತಾವ್ರಲ್ಲ, ಯಾಕೆ ಅಂತ ತಲೆಗೆ ಒಂಚೂರು ಹುಳ ಬಿಟ್ಕೊಂಡಂಗೆ ಆಗುತ್ತೆ. ಒಂದ್ಕೊಂದು ಕ್ಲಾರಿಟಿ ಸ್ವಲ್ಪ ಗೊತ್ತಾಗ್ಬೋದೇನೋ. ಅದನ್ನು ನಿಮಗೆ ಒಂದ್ಸಲಿ ಹೋಗಿ ನೋಡಿ, ನಿಮಗೂ ಇಷ್ಟ ಆದರೆ ಪೆಪೆ ಸಿನಿಮಾನ ನಾವು ಅಂತೂ ಟ್ರೈಲರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗ್ಬಿಟ್ಟು ಆ ಟ್ರೈಲರ್ ನೋಡಿ ವಾವ್ ಹಂಗಿರ್ಬೋದು ಹಿಂಗಿರ್ಬೋದು ಅಂತ. ನಾವು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ನೋಡೋಕ್ಕಿಂತ ಮಾಮೂಲಾಗಿ ನಾವು ನೋಡಿದ್ರೆ ಸಿನಿಮಾ ಇನ್ನೂ ಇಷ್ಟ ಆಗೋದು. ಟ್ರೈಲರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೊಟ್ಬಿಟ್ಟು ನಾವು ಬೇರೆ ಥರ ಸಿನಿಮಾ ಒಂಚೂರು ಅಯ್ಯೋ ಡಿಸಪಾಯಿಂಟೆಡ್ ಆಯ್ತಲ್ಲಪ್ಪ, ಇದೇನು ಟ್ರೈಲರ್ ಹಂಗಿತ್ತು, ಪಿಕ್ಚರ್ ನೋಡ್ರಿ ಏನೋ ತಲೆ ಕೆಡಿಸ್ತದಿಲ್ಲ ಅಂತ ಅನ್ಸೋದಂತೂ ಗ್ಯಾರಂಟಿ. ನಿಮ್ಗಿಷ್ಟ ಆದರೆ ಸಿನಿಮಾನ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.